ಯಜಮಾನ ಯಜಮಾನ ಅಮ್ಮ ಅವಳು ಏನಾದ್ರೂ ಅಣ್ಣನ ಪಾತ್ ಪೂಜೆ ಮಾಡಿದ್ಲ? ಅವಳೆಲ್ಲೇ ಮಾಡ್ತಾಳೆ, ಮಾಡ್ತೀನಿ ಅಂದ್ರು ರಾಘು ಅವಕಾಶ ಮಾಡ್ಕೊಡ್ಬೇಕಲ್ವಾ? ಹಾಗಿದ್ರೆ ಇವಳ ಕೈಗೆ ಅರ್ಶನ ಕುಂಕುಮ ಹೇಗಾಯ್ತು? ಹೋ, ಬೇರೆ ಏನಾದ್ರೂ ಮಾಡಿರ್ಬೇಕು ಬಿಡು. ನಾನು ಅಷ್ಟು ಸೀರಿಯಸ್ ಆಗಿ ಅಣ್ಣಂಗೆ ಪಾತ್ ಪೂಜೆ ಮಾಡಿಸ್ಕೊಂಬೇಡ ಅಂತ ಹೇಳಿದ್ಮೇಲೆ ಅವ್ನು ಮಾಡಿಸ್ಕೊಂಡಿರಲ್ಲ. ಏನೋ ರಾಘು, ಕಳ್ಬೇಕು ಒಂದೊಂದೇ ಹೆಜ್ಜೆ ಇಟ್ಟು ಬರೋ ಥರ ಬರ್ತಾ ಇದೀಯಾ? ಏನಿಲ್ಲ ದೊಡ್ಡಪ್ಪ, ಹಾಗೆ ಸುಮ್ಮನೆ. ಅಣ್ಣ, ಇವತ್ತು ಲಾಯರ್ ಬರ್ತಿದ್ದಾರೆ, ಎಲ್ಲಿಗೂ ಹೋಗ್ಬೇಡ. ಸರಿ ಪಲ್ಲವಿ. ರಾಘು, ಅದು ಸರಿ, ಏನಿವತ್ತು ಲುಂಗಿ ಉಟ್ಕೊಂಡ್ಬಿಟ್ಟಿದೀಯಾ? ಏನಿಲ್ಲ ದೊಡ್ಡಪ್ಪ, ಅಲ್ಲೇ ಹೊರಗಡೆ ಇತ್ತು, ಸುಮ್ಮನೆ ಉಟ್ಕೊಂಡೆ ಅಷ್ಟೇ. ನಿನಗೆ ಲುಂಗಿ ಉಟ್ಕೊಂಡು ಅಭ್ಯಾಸ ಇಲ್ಲ ನೋಡು, ಅದಕ್ಕೆ ಹೇಗ್ಯಾಗೋ ಉಟ್ಕೊಂಡು ನಡೆಯೋಕ್ಕಾಗದೆ ಒದ್ದಾಡ್ತಾ ಇದೀಯಾ. ಲುಂಗಿನ ಈ ರೀತಿ ಪಾದ ಮುಚ್ಕೊಳ್ಳೋ ಥರ ಉಟ್ಕೋಬಾರ್ದು ಕಣೋ. ಲುಂಗಿ ಯಾವ ರೀತಿ ಉಟ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇರಲಿ ದೊಡ್ಡಪ್ಪ, ನಾನೇ ಪ್ರಾಕ್ಟೀಸ್ ಮಾಡ್ಕೊತೀನಿ. ಇಂಥ ವಿಶೇಷವಾದ ದಿನ ಗಂಡನ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ಆ ಅದೃಷ್ಟ ನನಗಿಲ್ಲ ಬಿಡು. ಅಣ್ಣ, ಒಂದ್ ನಿಮಿಷ ನಿಂತ್ಕೋ. ಹಾ ಪಲ್ಲವಿ, ಈ ಕಡೆ ಬಾ. ಅಣ್ಣ, ನಿನ್ ಕಾಲ್ ತೋರ್ಸು. ಯಾಕೆ ಪಲ್ಲವಿ? ಹೇಳ್ತೀನಿ, ಸ್ವಲ್ಪ ನಿನ್ ಲುಂಗಿ ಮೇಲೆತ್ತಿ ಕಾಲ್ ತೋರ್ಸು. ಯಾಕೆ ಪಲ್ಲವಿ ಹಾಗೆ ಹೇಳ್ತಿದ್ಯಾ? ಗೊತ್ತಾಗುತ್ತೀರಮ್ಮ. ಅಣ್ಣ, ಹೇಳಿದ್ನಲ್ಲ, ಸ್ವಲ್ಪ ಲುಂಗಿ ಮೇಲೆತ್ತು. ಸರಿ ಪಲ್ಲವಿ. ಅಣ್ಣ, ಐ ಆಮ್ ಸೀರಿಯಸ್. ಕಾಲ್ ಕೆಳಗ್ ಮಾಡಿ ಲುಂಗಿ ಮೇಲೆತ್ತು. ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ. ಇರು, ನಾನೇ ಬಂದು ನೋಡ್ತೀನಿ. ಇದಕ್ಕೆ ನೀನು ಲುಂಗಿ ಉಟ್ಕೊಂಡು ಒಳ್ಳೆ ಕಳ್ಳನ್ ತರ ಓಡಾಡ್ತಿದ್ದು. ಏ ಪಲ್ಲವಿ, ಏನೇ ಇದು? ಸುಮ್ನೆ ಯಾಕೆ ಅವನ್ನ ಪ್ರಶ್ನೆ ಮಾಡ್ತಾ ಇದೀಯಾ? ಅಜ್ಜಿ, ಆ ಜಾನ್ಸಿ ಕೈಲಿ ಅಣ್ಣ ಪಾತ್ ಪೂಜೆ ಮಾಡಿಸ್ಕೊಂಡಿದ್ದಾನೆ. ಏನೋ ರಾಘು, ಇದು ಆ ಜಾನ್ಸಿ ಕೈಲಿ ಯಾಕೆ ಪಾದ ಪೂಜೆ ಮಾಡಿಸ್ಕೊಂಡೆ? ಇದರಿಂದ ಸಂಬಂಧ ಇನ್ನು ಗಟ್ಟಿ ಆಗುತ್ತೆ ಕಣೋ. ಆ ಜಾನ್ಸಿಯಿಂದಾಗಿ ನಾನು ನನ್ನ ಗಂಡನ್ಗೆ ಪಾದ ಪೂಜೆ ಮಾಡಕ್ಕಾಗ್ದೆ ಮುಖಕ್ಕೆ ಉಗ್ದು ಕಳ್ಸಿದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಅವಳ ಕೈಲಿ ಪಾದ ಪೂಜೆ ಮಾಡಿಸ್ಕೊಂಡು ಅದನ್ನ ಹೇಗ್ ಮುಚ್ಚಿಡ್ಬೇಕು ಅಂತ ಒದ್ದಾಡ್ತಿದ್ಯಾ. ನಾನು ಪೂಜೆ ಮಾಡಿಸ್ಕೊಂಡಿಲ್ಲ ಪಲ್ಲವಿ. ಫ್ಯಾನ್ ರಿಪೇರಿ ಮಾಡೋಣ ಅಂತ ಸ್ಟೂಲ್ ಮೇಲೆ ಹತ್ತಿದ್ದೆ. ಸಡನ್ನಾಗಿ ಬಂದು ಸ್ಟೂಲ್ ಎಳೆದ್ಬಿಟ್ರು. ನನ್ನ ಹೆಲ್ಪ್ಲೆಸ್ ಸಿಚುವೇಶನ್ನ ಯೂಸ್ ಮಾಡಿಕೊಂಡು ನನ್ನ ಪಾತ್ ಪೂಜೆ ಮಾಡಿಬಿಟ್ರು. ಹೌದಮ್ಮ, ಅವಳೇನು ಬೇಡ ಅಂದ್ರೆ ಕೇಳೋಳ. ನಾವೆಲ್ಲ ಒಟ್ಟಾಗಿ ನಿಂತರೂ ಕೆಲವು ವಿಷಯದಲ್ಲಿ ಅವಳನ್ನ ತಡೆಯೋಕ್ಕಾಗಲಿಲ್ಲ. ಪಾಪ ರಾಘು ಒಬ್ಬನೇ ಏನ್ ತಾನೇ ಮಾಡ್ತಾನೆ. ಅವಳು ಇಷ್ಟೆಲ್ಲ ಮುಂದುವರೆದಿದ್ದಾಳೆ ಅಂದ್ಮೇಲೆ ಅವಳನ್ನ ಸುಮ್ಮನೆ ಬಿಡಬಾರ್ದು. ಬಿಟ್ರೆ ಖಂಡಿತ ಈ ಮನೆ ಎಲ್ಲ ಉಳ್ಕೊಳ್ತಾಳೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲಮ್ಮ. ಇವತ್ತು ಲಾಯರ್ ಬರ್ಲಿ, ಅವಳು ಹೇಗೆ ಮನೇಲಿ ಇರ್ತಾನೆ ನಾನು ನೋಡ್ತೀನಿ. ಗುಡ್ ನ್ಯೂಸ್. ಪ್ರಣವ್, ಇನ್ಮೇಲೆ ನಾವು ಯಾವುದೇ ನ್ಯೂಸ್ ಕೇಳಿದ್ರು ಅದು ಗುಡ್ ಆಗೇ ಇರುತ್ತೆ. ಎನಿವೆ, ಅದೇನಂತ ಹೇಳು, ಡೌಟ್ ಇರೋರ್ಗೂ ಕೇಳಿಸ್ಲಿ. ಮಾಮ್, ಜಾನ್ಸಿ ಮನೆಗೆ ಲಾಯರ್ ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಐ ಥಿಂಕ್ ಇವತ್ತಿಂದನೇ ಆ ಪ್ರೋಸೆಸ್ ಎಲ್ಲ ಶುರುವಾಗಿದೆ ಅನಿಸ್ತಾ ಇದೆ. ಐ ನೋ ಪ್ರಣವ್, ಯಾಕಂದ್ರೆ ನಾನು ಬಿಟ್ಟು ಬಾಣ ಅಷ್ಟು ಶಾರ್ಪ್ ಆಗಿತ್ತು. ಬಟ್ ಅದರಿಂದ ಯಾವ ಯೂಸು ಆಗಲ್ಲ. ಅಲ್ಲಿ ಹೋದ ತಕ್ಷಣ ಕೆಲಸ ಆಗೋಯ್ತು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ದೊಡ್ಡತನ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ನಾಗಾರ್ಜುನ್, ಏನ್ ಮಾತಾಡ್ತಿದ್ಯಾ ನೀನು? ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ತುಳಸಿ. ಇವತ್ತು ಲಾಯರ್ ಅಲ್ಲಿ ಹೋಗಿರೋದು ರಾಘವೇಂದ್ರನ್ ಸಿಗ್ನೇಚರ್ ತಗೊಂಡು ಜಾನ್ಸಿಗೆ ನೋಟಿಸ್ ಕಳಿಸೋ ಉದ್ದೇಶದಿಂದ. ಇರ್ಬೋದು,
ಆದ್ರೆ ನೀವು ಅನ್ಕೊಂಡ ಹಾಗೆ ಅವಳೇನು ದಡ್ಡಿ ಅಲ್ಲ. ನೀವು ಚಾಪೆ ಕೆಳಗೆ ತೂರಿದ್ರೆ ಅವಳು ರಂಗೋಲಿ ಕೆಳಗೆ ತೂರೋಷ್ಟು ಕಿಲಾಡಿ. ಇಷ್ಟು ದಿನ ಒಂದ್ ಲೆಕ್ಕ ಆದ್ರೆ ಇನ್ಮೇಲೆ ಬೇರೆನೇ ಲೆಕ್ಕ. ಇನ್ ಮುಂದೆ ಲೀಗಲ್ ಆಟಗಳು ಶುರು. ಅವರಿಬ್ರು ದೂರ ಆಗೋದನ್ನ ಯಾರಿಂದನೂ ತಡೆಯಕ್ ಸಾಧ್ಯ ಇಲ್ಲ. ಹಾಗಂತ ನೀವು ಅನ್ಕೊಂಡಿದ್ರೆ ಅಷ್ಟೇ. ಈಗ ನೀವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಆ ದೇವ್ರ ಕೆಟ್ಟ ಕೆಲಸಕ್ಕಿಂತ ಒಳ್ಳೆ ಕೆಲಸಕ್ಕೆ ಸಾಥ್ ಕೊಡೋದು. ಸೊ ನನ್ನ ಮಾತು ಕೇಳಿ ಈ ಥರ ವ್ಯರ್ಥ ಪ್ರಯತ್ನನ ಕೈ ಬಿಡೋದೇ ಒಳ್ಳೇದು. ನಾಗಾರ್ಜುನ್, ಏನ್ ಕಿಂಡಲ್ ಮಾಡ್ತಾ ಇದೀಯಾ? ಚೇಚೆ, ಎಲ್ಲಾದ್ರೂ ಉಂಟಾ? ನಾನು ಫೋನಲ್ಲಿ ಒಬ್ಬರಿಗೆ ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ನೀನು ಸಜೆಷನ್ ಆದ್ರೂ ಕೊಡು, ಏನಾದ್ರೂ ಕೊಡು, ಇಲ್ಲಿಂದ ದೂರ ಹೋಗಿ ಮಾತಾಡು. ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಬೇಡ ಬಿಡಿ. ಈಗೆಲ್ಲ ಹೀಗೆ ಕೆಲವರಿಗೆ ಒಳ್ಳೆ ಮಾತುಗಳು ತಲೆಗೆ ಹೋಗೋದೇ ಇಲ್ಲ. ಮೇಡಮ್ ಅವ್ರೆ, ಕಾಫಿ ರೀ. ಅಲ್ಲಿಟ್ಟು ಹೋಗು. ಬನ್ನಿ ಸರ್, ಬನ್ನಿ. ಅಮ್ಮ, ಲಾಯರ್ ಬಂದರು, ಕೂತ್ಕೊಳ್ಳಿ ಸರ್. ಪಲ್ಲವಿ, ರಾಘು, ಲಲಿತಾ, ಎಲ್ಲರೂ ಬನ್ನಿ. ಲಾಯರ್ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನನಗೆ ತುಂಬ ಟೈಮ್ ಇಲ್ಲ, ಪೇಪರ್ಸ್ ಎಲ್ಲ ರೆಡಿ ಇದೆ. ಒಂದ್ಸಲ ಓದ್ಬಿಡ್ತೀನಿ. ನೀವು ಸರಿಯಾಗಿದೆ ಅಂತ ಹೇಳ್ಬಿಟ್ರೆ ವಕಾಲತಿಗೆ ಸಿಗ್ನೇಚರ್ ತೊಗೊಂಡು ಇಮ್ಮಿಡಿಯೇಟಾಗಿ ನೋಟಿಸ್ ಕೊಡೋದು ರೆಡಿ ಮಾಡ್ಕೊಳ್ತೀನಿ. ಓ, ಧಾರಾಳವಾಗಿ ಆಗ್ಬೋದು ಸರ್. ಓಕೆ, ಹಾಗಾದರೆ ಇಲ್ಲಿ ರಾಘವೇಂದ್ರ ಅವರು ಅಂದರೆ? ಇವನೇ ಸರ್ ನಮ್ಮ ಅಣ್ಣ ರಾಘವೇಂದ್ರ. ಇವ್ರಿಗೆ ಡಿವೋರ್ಸ್ ಬೇಕಾಗಿರೋದು. ಸರಿ ರಾಘವೇಂದ್ರ ಅವರೇ, ನೋಟಿಸ್ ಓದಿ ಹೇಳ್ಬಿಡ್ತೀನಿ. ಏನಾದರೂ ಸೇರಿಸ್ಬೇಕಂದ್ರೆ ಹೇಳ್ಬಿಡಿ. ವಿವಾಹ ವಿಚ್ಛೇದನ ಪಡೆಯುವ ಬಗ್ಗೆ. ರಾಘವೇಂದ್ರ ಎಂಬ ವ್ಯಕ್ತಿಯಾದ ನಾನು ಜಾನ್ಸಿ ಎಂಬ ಹುಡುಗಿಯನ್ನು ಮದುವೆಯಾಗಿರುವುದು ಸರಿಯಷ್ಟೇ. ಆದರೆ ಆ ಹುಡುಗಿ ಮತ್ತು ನನ್ನ ನಡುವೆ ಹೊಂದಾಣಿಕೆ ಇಲ್ಲದಿರುವ ಕಾರಣದಿಂದ ಇದುವರೆಗೂ ನಮ್ಮಿಬ್ಬರ ಸಂಸಾರ ಶುರುವಾಗಿರುವುದಿಲ್ಲ. ಅದು ಮುಖ್ಯವಾದ ಪಾಯಿಂಟು, ಬೇಕಾಗಿದ್ದೆ. ಹುಡುಗಿ ನಮ್ಮ ಹುಡುಗನ್ನ ಕಂಟ್ರೋಲಿಗೆ ತಗೊಂಡು ದಾರಿ ತಪ್ಪಿಸಿ ಅವಳು ಗುರಿ ಕಡೆಗೆ ಎಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟರು. ಆದರೆ ನಮ್ಮ ಹುಡುಗ ಕಂಟ್ರೋಲ್ ತಪ್ಪಲಿಲ್ಲ. ಬಲವಂತದಿಂದ ಮದುವೆ ಆಗಿದೆ ಅಷ್ಟೇ. ನಾವ್ಯಾರೂ ಈ ಸಂಬಂಧನ ಒಪ್ಕೊಂಡಿಲ್ಲ, ನಮ್ಮ ಹುಡುಗನೂ ಒಪ್ಕೊಂಡಿಲ್ಲ. ಒಳ್ಳೆಯದೇ ಆಯಿತು. ಇವಾಗಿನ ಕಾಲದಲ್ಲಿ ಮೊಮ್ಮಕ್ಕಳನ್ನ ಆಡಿಸೋ ಜೋಡಿನೇ ಡೈವರ್ಸ್ ತೊಗೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ಇವರಿಬ್ಬರ ಮಧ್ಯೆ ಸಂಸಾರ ಶುರುವಾಗಿದ್ರು ದೊಡ್ಡ ಮ್ಯಾಟ್ರೇನಲ್ಲ ಬಿಡಿ. ಮತ್ತೆ ಸಂಸಾರ ಇನ್ನೂ ಶುರುವಾಗಿಲ್ಲ ಅನ್ನೋ ಮ್ಯಾಟ್ರನ್ನ ಯಾಕೆ ಮೆನ್ಷನ್ ಮಾಡಿದ್ದೀರಾ? ಅರ್ಥ ಆಗಲಿಲ್ಲ. ಅಂದರೆ ಮಕ್ಕಳು ಮರಿ ಇದ್ರೆ ಸಂಸಾರ ಶುರುವಾಗಿದ್ರೆ ಸ್ವಲ್ಪ ತಡ ಆಗುತ್ತೆ ಅಂತ. ಇಲ್ಲ ಅಂದರೆ ಬೇಗ ಆಗುತ್ತೆ ಸರ್. ಖಂಡಿತ ಮಾಡಿಸೋಣ ಬಿಡಿ. ಇನ್ನೇನಿಲ್ಲ, ಇದನ್ನೆಲ್ಲ ಕೇಳಿದ್ಮೇಲೆ ಇನ್ನೇನಾದರೂ ಸೇರಿಸೋದಿದ್ರೆ ಒಟ್ಟಿಗೆ ಸೇರಿಸಿ ನೋಟಿಸ್ ಕೊಡೋಣ ಅಂತ ಅಷ್ಟೇ. ಇವಾಗ ಓದ್ತೀನಿ, ನೀಟಾಗಿ ಕೇಳಿಸ್ಕೊಬಿಡಿ. ಮೇಲಾಗಿ, ನಾನು ತುಂಬು ಕುಟುಂಬದ ಒಬ್ಬನೇ ಮಗನಾಗಿದ್ದು ಮಧ್ಯಮ ವರ್ಗಕ್ಕೆ ಸೇರಿದ್ದು ನಮ್ಮ ಮಿತಿಗಳಲ್ಲೇ ಜೀವನ ಮಾಡುವುದರ ಜೊತೆಗೆ ಮನೆಯ ಜವಾಬ್ದಾರಿ ನನ್ನ ಮೇಲೆ ಇರುತ್ತದೆ. ಜಾನ್ಸಿ ತುಂಬ ಶ್ರೀಮಂತ ಮನೆಯ ಹುಡುಗಿಯಾಗಿದ್ದು ನಮ್ಮ ಮನೆಯ ಪರಿಸ್ಥಿತಿಗೆ ಮತ್ತು ಮನೆಯವರ ಜೊತೆ ಅನ್ಯೋನ್ಯವಾಗಿ ಹೊಂದಾಣಿಕೆಯಿಂದ ಜೀವನ ಮಾಡಲು ಕಷ್ಟ ಸಾಧ್ಯವಾಗಿರುತ್ತದೆ. ಇಲ್ಲ ಇಲ್ಲ, ನಮ್ಮನೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ, ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಏಯ್, ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ನಿಂತೇನೆ ಬಾಯಿ ಮುಚ್ಕೊಂಡು ಒಳಗಡೆ ಹೋಗೆ. ಏನ್ ಮುಖ ನೋಡ್ತಿದ್ಯಾ? ಹೋಗೆ ಒಳಗಡೆ. ಅದು ಅವಳಿನ್ನೂ ಚಿಕ್ಕ ಹುಡುಗಿ, ಅವಳಿಗೇನು ಗೊತ್ತಾಗಲ್ಲ ಬಿಡಿ. ತೊಂದರೆ ಇಲ್ಲ ಬಿಡಿ ಸರ್. ಅವ್ರು ಹೊಂದ್ಕೊಳ್ಳೋ ಪ್ರಯತ್ನ ಮಾಡಿದ್ರು ನಾವು ಈ ಪಾಯಿಂಟ್ ಸೇರ್ಸೋಣ. ಯಾಕಂದರೆ ಆದಷ್ಟು ಬೇಗ ಡೈವರ್ಸ್ ಆಗಬೇಕಲ್ಲ. ಎಲ್ಲ ಕರೆಕ್ಟ್ ಆಗಿದೆ. ಪಾವ್ ಜಾನ್ಸಿ, ನೀನ್ ತುಂಬಾ ಕೆಲಸಗಳನ್ನ ಮಾಡೋದ್ ಕಲ್ತ್ಬಿಟ್ಟಿದ್ಯಾ. ಅದ್ಗೆ ಏನ್ ಮಾಡ್ತಿದ್ದೀರಾ ನೀವು? ಸಂಗೀತ, ಲಾಯರ್ ಬಂದಿದ್ದಾರಲ್ವಾ, ಅವ್ರಿಗೆ ಮಜ್ಗೆ ರೆಡಿ ಮಾಡ್ತಿದ್ದೆ. ಮನೆಗ್ ಬಂದವ್ರನ್ನ ಹಾಗೆ ಕಳ್ಸಕ್ಕಾಗತ್ತಾ ಹೇಳು? ಅರಮನೆಗ್ ಬೆಂಕಿ ಎತ್ಕೊಂಡು ಹುಡುಗಿದ್ರೆ ರಾಜ ಪಿಟೀಲ್ ಬಾರಿಸ್ತಿದ್ದ ಅಂತ ಕೇಳಿದ್ದೆ. ಇವಾಗ ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಅಲ್ಲ ಸಂಗೀತ, ಮನೆಗ್ ಬಂದವ್ರನ್ನ ಹಾಗೆ ಕಳ್ಸಕ್ಕಾಗತ್ತಾ ಹೇಳು?
ಇದು ನಮ್ಮನೆ ಸಂಸ್ಕಾರನಾ? ಅದಕ್ಕೆ ಮಜ್ಜಿಗೆ ಮಾಡ್ತಿದ್ದೆ. ಆಮೇಲೆ ಅವ್ರು ನಮ್ಮನೆ ಬಗ್ಗೆ ತಪ್ಪಾಗಿ ಮಾತಾಡ್ಬಾರ್ದಲ್ವಾ? ಅದಕ್ಕೆ ಅವ್ರು ಬಂದಿರೋದು ನಿಮಗೆ ಡಿವೋರ್ಸ್ ಕೊಡ್ಸೋದಕ್ಕೆ. ಅದವ್ರ ಪ್ರೊಫೆಷನ್ ಸಂಗೀತ, ಅವ್ರ ಕೆಲ್ಸ ಅವ್ರು ಮಾಡ್ಲಿ ಬಿಡು. ಈ ಮನೆ ಸೊಸೆ ಆಗಿ ಅತಿಥಿ ಸತ್ಕಾರ ಮಾಡೋದು ನನ್ ಕೆಲ್ಸ ತಾನೆ. ಅಂದ್ಮೇಲೆ ನಾನ್ ಮಾಡ್ಲೇಬೇಕಲ್ವಾ? ಅದಕ್ಕೆ ಅವ್ರು ಬಂದಿರೋದು ನಿಮಗ್ ಡಿವೋರ್ಸ್ ಕೊಡ್ಸಿ ಈ ಮನೆಯಿಂದ ಆಚೆ ಕಳ್ಸೋದಕ್ಕೆ. ನಮ್ಮ ಅಣ್ಣನಿಂದ ನಿಮ್ಮನ್ನ ದೂರ ಮಾಡ್ತಾರ. ಅದಕ್ಕೆ ಅಯ್ಯೋ ದಡ್ಡಿ, ಅದೇ ಹೇಗಾಗತ್ತೆ? ಬೆಳಗ್ಗೆ ತಾನೇ ನಮ್ಮಿಬ್ರ ಸಂಬಂಧ ಗಟ್ಟಿಯಾಗಿರ್ಬೇಕು ಅಂತ ಮಾಡಿದೀನಿ. ಅದು ಅಲ್ಲದೆ ನನ್ ಗಂಡನ ಹತ್ರ ದೀರ್ಘ ಸುಮಂಗಲ್ಯಾಗಿರ್ಬೇಕು ಅಂತ ಆಶೀರ್ವಾದನ ತಗೊಂಡಿದ್ದೀನಿ. ಅಂದ್ಮೇಲೆ ನಮ್ಮನ್ನ ಹೇಗ್ ದೂರ ಮಾಡಕ್ಕಾಗತ್ತೆ ಹೇಳು? ಅದಕ್ಕೆ ಅವ್ರು ಬಂದಿರೋದೇ ಅದಕ್ಕೆ. ಅಣ್ಣನ್ ಸಿಗ್ನೇಚರ್ ತಗೊಂಡು ನಿಮಗ್ ನೋಟಿಸ್ ಕೊಟ್ಟು ಡಿವೋರ್ಸ್ ಕೊಡಿಸ್ತಾರೆ. ಸಂಗೀತ, ಡಿವೋರ್ಸ್ ಕೊಡಿಸ್ಬೇಕು ಅಂತ ಅವರಷ್ಟೇ ಡಿಸಿಷನ್ ತಗೊಂಡ್ರೆ ಆಗೋಗತ್ತಾ? ಅದಕ್ಕೆ ನಾನು ಒಪ್ಪಿಗೆ ಕೊಡ್ಬೇಕು ತಾನೆ. ನಾನು ಒಪ್ಕೊಳ್ದೆ ಡಿವೋರ್ಸ್ ಹೇಗಾಗತ್ತೆ? ನೀವ್ ಹೇಳ್ತಾ ಇರೋದು ಲೀಗಲಿ ಸರಿನೇ, ಆದ್ರೆ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸದ್ಯಕ್ಕೆ ಈ ಮಜ್ಗೆನ್ ತಗೊಂಡೋಗಿ ಲಾಯರ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ನನ್ ಸೀರಿಯಸ್ ಆಗಿ ಕೇಳ್ತಿರೋದು. ಸಂಗೀತ, ಅವ್ರ ಕೆಲ್ಸನ ಅವ್ರು ಮಾಡ್ಲಿ. ಆ ದೇವ್ರು ಒಂದ್ ಮಾಡಿರೋ ಸಂಬಂಧನ ದೂರ ಮಾಡಕ್ಕಾಗತ್ತಾ? ರಾಗುನ ನನ್ನಿಂದ ದೂರ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಅವಕಾಶನೂ ಕೊಡೋದಿಲ್ಲ. ಅವ್ರ ಪ್ರಯತ್ನ ಅವ್ರು ಮಾಡ್ಲಿ, ನನ್ ಪ್ಲಾನಿಂಗ್ ನನಗಿದೆ. ಅವ್ರು ನೋಡಿದ್ರೆ ಡಿವೋರ್ಸ್ ಕೊಡಿಸ್ಲೇಬೇಕು ಅಂತ ತುದಿಗಾಲ ನಿಂತಿದ್ದಾರೆ. ನೀವ್ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ರೀತಿ ಆರಾಮಾಗಿದ್ದೀರಾ. ಇದ್ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ಅದೆಲ್ಲ ಮುಂದೆ ನಿನ್ಗೆ ಗೊತ್ತಾಗತ್ತೆ. ಬಾ. ಮೇಲ್ಕಂಡ ಎಲ್ಲ ಕಾರಣಗಳಿಂದಾಗಿ ರಾಘವೇಂದ್ರ ಎಂಬುವನಾದ ನಾನು ಝಾನ್ಸಿ ಎಂಬ ನನ್ನ ಹೆಂಡತಿಯಿಂದ ವಿಚ್ಛೇದನ ಪಡೆಯಲು ನನ್ನ ಸ್ವಇಚ್ಛೆಯಿಂದ ಒಪ್ಪಿರುತ್ತೇನೆ. ಎಲ್ಲ ಸರಿ ಇದೆಯಾ? ಬೇರೆ ಏನಾದರೂ ಚೇಂಜಸ್ ಬೇಕಾ? ಪರ್ಫೆಕ್ಟ್ ಆಗಿದೆ. ಏನ್ ಸೇರ್ಸೋದು ಬೇಡ, ಚೇಂಜ್ ಮಾಡೋದು ಬೇಡ. ಓಕೆ ಆಗಿದ್ರೆ ರಾಘವೇಂದ್ರ ಅವರೇ, ಈ ವಕಾಲತ್ ಫಾರಮ್ಗೆ ಒಂದು ಸಿಗ್ನೇಚರ್ ಮಾಡಿಬಿಡಿ. ಯಾಕಂದರೆ ಆದಷ್ಟು ಬೇಗ ಡೈವರ್ಸ್ ಕೊಡಿಸ್ಬೇಕಲ್ಲ. ಸರ್ ತಗೊಳ್ಳಿ, ಮಜ್ಜಿಗೆ ಕುಡೀರಿ. ಇವರು ಇವಳೇ ಝಾನ್ಸಿ. ಇವಳಿಗೆ ನಮ್ಮ ರಾಘು ಡಿವೋರ್ಸ್ ಕೊಡ್ತಾ ಇರೋದು. ಅಯ್ಯೋ ಸರ್, ಯಾಕೆ ಹಾಗೆ ಇದ್ಬಿಟ್ರಿ? ಕೂತ್ಕೊಳ್ಳಿ ಸರ್, ಆರಾಮಾಗಿ ಕೂತ್ಕೊಳ್ಳಿ. ಮಜ್ಜಿಗೆ ಕುಡೀರಿ. ಅಲ್ಲ, ಇಲ್ಲಿ ಡೈವರ್ಸ್ ಕೊಡ್ಸೋದಕ್ಕೆ ಅಂತ ನನ್ನ ಕರೆಸಿದ್ದಾರೆ. ಗೊತ್ತು ಸರ್, ಗಂಡ ಹೆಂಡತಿ ಬಾಂಧವ್ಯ ಒಂದೊಂದ್ಸಲ ಅರಮನೆ ಮತ್ತೆ ಸೆರೆಮನೆ ಅಂತ ನಮ್ಮ ತಾತ ಯಾವಾಗ್ಲೂ ಹೇಳ್ತಿದ್ರು. ಸದ್ಯಕ್ಕೆ ಇವಾಗ ನನ್ನ ಪಾಲಿಗೆ ಸೆರೆಮನೆ ಆಗಿದೆ. ನರ್ಕ ಅನ್ಭವಿಸ್ತಾ ಇದ್ದೀವಿ. ಮೊದಲು ನಮ್ಮ ರಾಗುವಿಂದ ದೂರ ಆದ್ರೆ ಸಾಕು. ಮುತ್ತತೆ, ನೀವೇನೋ ಹೇಳ್ದಾಗಾಯ್ತು? ಏನಿಲ್ಲ, ಲಾಯರು ಡೈವರ್ಸ್ ಕೊಡ್ಸೋದಕ್ ಬಂದಿದ್ದಾರೆ ಅಂತ ಹೇಳ್ತಿದ್ದೆ. ಇವತ್ ನೀವು ಡಿವೋರ್ಸ್ ಕೊಡ್ಸಕ್ ಹೊರಟಿರೋದು ಅಂತ್ಯ ಅಲ್ಲ, ಹೊಸ ಬಾಳಿನ ಮುನ್ನುಡಿ ಅಂತ ನಾನ್ ತಿಳ್ಕೊಳ್ತೀನಿ. ಈ ಬಾಂಧವ್ಯ ಅನ್ನೋ ಮಾರ್ಗದಲ್ಲಿ ಪ್ರೀತಿ ಇಲ್ಲದಾಗ ಸಹನೆ ಹಾದಿ ಹಿಡಿದು ಡಿವೋರ್ಸ್ ಅನ್ನೋ ಅಸ್ತ್ರವನ್ನ ಬಳಸ್ಕೊಂಡು ದೂರ ಆಗ್ಬಿಟ್ರೆ ಇಬ್ಬರಿಗೂ ನೆಮ್ಮದಿ. ಮುಂದಿನ ದಾರಿನೂ ಸುಗಮವಾಗಿರುತ್ತೆ. ಏನಂತೀರಾ? ಹೌದೌದು, ಬಲವಂತದ ಬದುಕಿನಿಂದ ಯಾರಿಗೂ ನೆಮ್ಮದಿ ಇಲ್ಲ ಬಿಡಿ. ಕರೆಕ್ಟ್ ಸರ್. ಪ್ರೀತಿ ವಿಶ್ವಾಸ ತುಂಬಿದ್ರೆ ಮಾತ್ರ ಮನೆ, ಹಾಗೆ ಮನ್ಸಿಗೆ ನೆಮ್ಮದಿ. ಆ ಸತ್ಯನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ಮಜ್ಜಿಗೆ ಕುಡೀರಿ. ಥ್ಯಾಂಕ್ ಯು. ಅದಕ್ಕೆ ಸೈಲೆಂಟಾಗಿ ಏನೋ ಸ್ಕೆಚ್ ಆಗ್ತಾ ಇದ್ದಾರೆ. ಅದೇನು ಅಂತ ಕಾದ್ ನೋಡೋಣ. ರಾಘವೇಂದ್ರ ಅವರೇ, ಬನ್ನಿ, ಈ ವಕಾಲತ್ಗೊಂದು ಸಿಗ್ನೇಚರ್ ಮಾಡಿ. ಹಾಗಾದ್ರೆ ಇದನ್ನೇ ಕಳ್ಸ್ಕೊಡ್ತೀರಾ? ಇಲ್ಲ ಸರ್, ಕಾನೂನು ಮುಖಾಂತರ ಕಳಿಸೋ ನೋಟಿಸಲ್ಲಿ ಯಾರ ಸಹಿನೂ ಇರೋದಿಲ್ಲ. ಮತ್ತಿದ್ಯಾಕೆ? ಇದು ಒಂದು ವಕಾಲತ್ತು, ಇದು ನಾವೇ ಇಟ್ಕೋತೀವಿ. ನಾಳೆ ದಿವಸ ಡೈವರ್ಸ್ ಕೇಳಿದವರೇ ಬಂದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರೆ, ಅದಕ್ಕೆ ಅವರು ಒಪ್ಪಿರೋದಕ್ಕೆ ಸಾಕ್ಷಿಗೆ ಇಟ್ಕೋತಾ ಇದ್ದೀನಿ. ರಾಘು, ಬನ್ನಿ ಸೈನ್ ಮಾಡಿ. ಅಣ್ಣ, ಹೋಗಿ ಸೈನ್ ಮಾಡು. ಹೋಗಣ.
ಸರ್ ಈಗ ಸಿಗ್ನೇಚರ್ ಎಲ್ಲ ಆಯ್ತಲ್ಲ ನೆಕ್ಸ್ಟ್ ಪ್ರಾಸೆಸ್ ಏನು? ಏನಿಲ್ಲ, ಈಗ ಅವ್ರಿಗೆ ನೋಟಿಸ್ ಕಳಿಸ್ಬಿಡ್ತೀನಿ. ಅವ್ರಿಗಲ್ಲ ಸರ್, ಇವಳಿಗೇನೆ. ಹೌದಲ್ವಾ? ನೋಟಿಸ್ನ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು? ಯಾವ್ದೋ ಅಡ್ರೆಸ್ಗೆ ಯಾಕೆ ಸರ್? ಇವಾಗ ನಾನು ಇಲ್ಲೇ ಇದ್ದೀನಲ್ವಾ, ಈ ಅಡ್ರೆಸ್ಗೆ ಕಳ್ಸಿ, ನಾನು ಇಲ್ಲೇ ಇಸ್ಕೊತೀನಿ. ಸರಿ ಅಮ್ಮ, ನಾನು ಎಲ್ಲಿಗೆ ಕಳಿಸ್ಕೊಡ್ತೀನಿ, ನಾನೇನು ಬರ್ತೀನಿ. ಸರ್, ನಾನೇನು ಬರ್ತೀನಿ. ಓಕೆ ಸರ್, ಹ್ಯಾಪಿ ಜರ್ನಿ, ಹುಷಾರಾಗಿ ಹೋಗಿ ಬನ್ನಿ, ಆಲ್ ದ ಬೆಸ್ಟ್. ಸ್ವಲ್ಪ ಬೇಗ ಕಳ್ಸ್ಕೊಟ್ಬಿಡಿ. ಅಲ್ಲ, ಇಲ್ಲಿ ಏನು ನಡೀತಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ವೇ? ಇವ್ರುಗಳು ನೋಡಿದ್ರೆ ಬಿಟ್ಟೋಗೋದು ರೆಡಿ ಇಲ್ಲ ಅಂದರು, ಈ ಹುಡುಗಿ ನೋಡಿದ್ರೆ ಓಡೋಗೋದಕ್ಕೆ ಸಿದ್ಧವಾಗಿ ನಿಂತಿದ್ದಾಳೆ. ಇಲ್ಲಿ ಇವ್ರ ಮನೆಯವ್ರ ಲೂಸ್ಗಳು, ಇಲ್ಲ ಈ ಹುಡುಗಿ ಲೂಸು, ಒಂದು ಗೊತ್ತಾಗ್ತಾ ಇಲ್ವೇ? ಏನಾದರೂ ಆಗಲಿ, ಕೇಸ್ ಸಿಕ್ಕಿದೆ, ಬೇಗ ಮುಗಿಸ್ಕೊಳ್ಳೋಕೆ ದಾರಿ ನೋಡೋಣ. ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ನಾನಿನ್ನು ಹೊರಡ್ತೀನಿ. ಬಾಯ್ ಸರ್, ಹುಷಾರು. ರಾಘು, ಏನಾಯ್ತು? ಯಾಕೆ ಹಿಂಗೆ ಕನ್ಫ್ಯೂಸ್ ಆಗಿ ಕೂತಿದ್ಯಾ? ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಅವ್ರ ಬಿಹೇವಿಯರ್ ನೋಡ್ತಿದ್ರೆ ಬಿಟ್ಟೋಗೋ ರೀತಿ ಇದೆ ಕಣೋ. ಏನು ಬಿಟ್ಟೋಗೋ ಮಾತಾ? ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ನನಗೂ ಸರಿಯಾಗಿ ಅರ್ಥ ಆಗದಿರೋ ರೀತಿ ಏನೋ ಹೇಳ್ಬೇಡ. ಏನಾಯ್ತು ಅಂತ ಸ್ವಲ್ಪ ಕ್ಲಾರಿಟಿಯಾಗಿ ಹೇಳು. ಲಾಯರ್ ಮನೆಗೆ ಬಂದಾಗ ಝಾನ್ಸಿ ಮೇಡಮ್ ಖುಷಿಯಾಗಿದ್ರು, ನಗ್ನಗ್ತಾ ಅವರೇ ಮಜ್ಜಿಗೆ ತಂದ್ಕೊಟ್ರು. ನೋಟಿಸ್ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅಂತ ಕೇಳಿದ್ರೆ ಇದೇ ಅಡ್ರೆಸ್ಗೆ ಕಳಿಸಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಕೊನೆಗೆ ಲಾಯರ್ಗೆ ಹ್ಯಾಪಿ ಜರ್ನಿ, ಹುಷಾರಾಗಿ ಹೋಗಿ ಆಲ್ ದ ಬೆಸ್ಟ್ ಸರ್ ಅಂತ ಹೇಳಿ ಕಳಿಸಿದ್ರು ಕಣೋ. ಝಾನ್ಸಿ ಮೇಡಮ್ ಮನೆ ಬಿಟ್ಟು ಹೋಗೋದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅನ್ನಿಸ್ತಿದೆ ತರುಣ. ಏನಪ್ಪ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಫೀಲಿಂಗ್ ಹೊರಗಡೆ ಬರ್ತಿದೆ. ಹೆಂಡ್ತಿನ ಕಳ್ಸ್ಕೊಡೋಕ್ಕೂ ಇಷ್ಟ ಇಲ್ಲ, ಅದನ್ನ ಮನೆಯವ್ರ ಮುಂದೆ ಹೇಳೋಕ್ಕೂ ಆಗ್ತಾ ಇಲ್ಲ ಅಲ್ವಾ? ಅದು ಹಾಗಲ್ಲ ತರುಣ. ಮತ್ತೆ ಹೇಗಪ್ಪ? ನೀನು ಝಾನ್ಸಿನ ಅರ್ಥ ಮಾಡ್ಕೊಂಡಿರೋದು ಇಷ್ಟನಾ? ಅವ್ರನ್ನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾರೆ ಅನ್ಕೊಂಡಿದ್ಯಾ? ಅದನ್ನ ನೀನು ನಂಬ್ತೀಯಾ? ಅಲ್ಲ, ನನಗೆ ಅವ್ರ ಬಗ್ಗೆ ನಂಬಿಕೆ ಇದೆ. ಮತ್ತೆ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಮಾತೇನಕ್ಕೋ? ಯಾಕಂದ್ರೆ ಅವ್ರ ನಡವಳಿಕೆ ಬೇರೆ ರೀತಿನೇ ಇತ್ತು. ಹಾಗಾದ್ರೆ ಪಕ್ಕ ಫಿಕ್ಸ್ ಬಿಡು, ಮಿಸ್ಸೇ ಇಲ್ಲ. ಏನು ಹೇಳ್ತಿದ್ಯಾ? ಅದೇ ಕಣೋ, ಇನ್ಮೇಲೆ ಏನಿದ್ರು ಡಂಕಣಕ ಅಂತ ಬ್ಯಾಂಡ್ ಬದಲಿಸೋದು ಅಂತ ಹೇಳಿರ್ಲಿಲ್ವಾ? ಲೋ ತರುಣ, ನೀನ್ ಹೇಳೋ ರೀತಿನೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮನೇಲಿ ಏನಾದ್ರೂ ಶುರು ಆಗ್ಬೇಕಿತ್ತು. ಅದ್ಬಿಟ್ಟು ಈ ರೀತಿ ಇರ್ತಿರ್ಲಿಲ್ಲ. ನನ್ನ ಪ್ರಕಾರ ಅದೆಲ್ಲ ಅವ್ರ ಗೇಮ್ ಪ್ಲಾನ್ ಕಣೋ. ಝಾನ್ಸಿ ಏನೋ ಒಂದು ಸ್ಟ್ರಾಟಜಿ ಇಟ್ಕೊಂಡು ಹಿಂಗೆಲ್ಲ ಬಿಹೇವ್ ಮಾಡ್ತಿರೋದು, ಬೇಕಾದ್ರೆ ನೋಡ್ತಿರೋ. ಇಲ್ಲ ಕಣೋ, ನನಗೆ ಯಾಕೋ ಅವ್ರು ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಮೋಸ್ಟ್ಲಿ ಮನೆಗೆ ಬಿಟ್ಟು ಹೋಗ್ತಾರೆ ಅನ್ಸುತ್ತೆ ಕಣೋ. ಲೋ ದಡ್ಡ, ಅವ್ರೇನಾದ್ರೂ ಆ ರೀತಿ ಬಿಟ್ಟು ಹೋಗಿದ್ರೆ ನಿನಗೇನಕ್ಕೋ ಪಾತ್ ಪೂಜೆ ಮಾಡ್ತಿದ್ರು? ಅವರು ಮನೆ ಬಿಟ್ಟು ಹೋದವರು ಮತ್ತೆ ವಾಪಸ್ ಯಾಕೆ ಬಂದರು? ನಿಮ್ಮ ಮನೆಯವರೆಲ್ಲ ಸಾರವನ್ನ ಕರೆಸಿ ಅವ್ರನ್ನ ಓಡಿಸೋದಕ್ಕೆ ಪ್ಲಾನ್ ಮಾಡಿದಾಗ ಝಾನ್ಸಿ ನೀರವನ್ನ ಮೈ ಮೇಲೆ ಬರ್ಸ್ಕೊಂಡು ಎಲ್ಲರನ್ನೂ ಓಡಾಡ್ಸ್ಕೊಂಡು ನೋಡಿದ್ದು ಯಾಕೆ? ಇದನ್ನೆಲ್ಲ ನೋಡ್ತಿದ್ರೆ ಯಾರಿಗೇನಾಗುತ್ತೋ ಗೊತ್ತಿಲ್ಲ. ಏನೋ ಮಾಡೋರು ಯಾಕೋ ಹಾಗೆಲ್ಲ ನಡ್ಕೋತಾರೆ. ಇಷ್ಟು ದಿನ ಡಿವೋರ್ಸ್ ವಿಚಾರ ಬಂದಾಗ ನಡ್ಕೊಂಡಿದ್ದ ರೀತಿನೇ ಬೇರೆ, ಆದ್ರೆ ಇವಾಗ ನಡ್ಕೊಳ್ತಿರೋ ರೀತಿನೇ ಬೇರೆ. ಅವ್ರಿವಾಗ ಮೊದ್ಲಿನ ಝಾನ್ಸಿ ಕಣೋ, ಪ್ರತಿಯೊಂದು ಹೆಜ್ಜೆಲಿ ಏನಾದರೂ ಒಂದು ಪ್ಲಾನ್ ಇದ್ದೇ ಇರುತ್ತೆ. ಅವ್ರು ಮೊದಲೇ ಹೇಳಿರ್ಲಿಲ್ವಾ, ಇನ್ನು ಮೇಲೆ ನನ್ನ ಆಟ ಶುರು, ಯಾವುದೇ ಕಾರಣಕ್ಕೂ ನಾನು ನನ್ನ ಗಂಡನ ಬಿಟ್ಕೊಡಲ್ಲ ಅಂತ. ನಿನಗಂತ ನಿಮ್ಮ ಸಂಬಂಧ ಉಳಿಸ್ಕೊಳಕ್ ಆಗಲ್ಲ. ಅವ್ರೇನೋ ಮಾಡ್ತಾ ಇದ್ದಾರೆ, ಆ ಚಿಂತೆ ಬಿಟ್ಟು ನೀನು ರಿಲ್ಯಾಕ್ಸ್ ಆಗಿರು. ಯಾಕೆಂದ್ರೆ ನನಗೆ ನನ್ನ ತಂಗಿ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ಅವ್ರು ಇವಾಗ ಏನೋ ಒಂದು ಮಾಡ್ತಾ ಇರ್ತಾರೆ. ನೀನು ತಲೆ ಕೆಡಿಸ್ಕೊಂಬೇಡ, ನೀನು ಆರಾಮಾಗಿ ಕೂತ್ಕೋ, ನಾನು ಹೋಗಿ ತಣ್ಣಗೊಂದು ಜ್ಯೂಸ್ ತೊಗೊಂಡ್ಬರ್ತೀನಿ. ಸಂಗೀತ, ಯಾಕೆ ಹೀಗೆ ಹೇಳ್ಕೊಂಡ್ ಬರ್ತಿದ್ಯಾ? ಅದಕ್ಕೆ ನೀವ್ ಹೇಳೋದೊಂದು ಮಾಡೋದಿನ್ನೊಂದ. ಈಗ ನಾನ್ ಏನ್ ಮಾಡ್ದೆ ಅಂತ ಹೀಗೆ ಕೇಳ್ತಿದ್ಯಾ ಸಂಗೀತ? ಮತ್ತಿನ್ನೇನ್ ಅದ್ಗೆ? ಇಲ್ಲಿವರೆಗೂ ಈ ಜನ್ಮಕ್ ಮಾತ್ರ ಅಲ್ಲ, 7 ಜನ್ಮಕ್ಕೂ ನಿಮ್ಮ ಅಣ್ಣನೇ ನನ್ ಗಂಡ, ಅವನೇ ನನ್ ಸರ್ವಸ್ವ, ಅವನ ನಾನು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಿದ್ರಿ. ಇವಾಗ ಅದನ್ ಬಿಟ್ಟು ಬೇರೆ ಏನ್ ಹೇಳ್ದೆ? ಅಲ್ಲ ಅದಕ್ಕೆ, ಅವ್ರೆಲ್ರು ನಿಮಗೆ ಡಿವೋರ್ಸ್ ಕೊಡ್ಸಿ ಈ ಮನೆಯಿಂದ ಕಳಿಸ್ಬೇಕು ಅಂತ ಲಾಯರ್ನ ಕರ್ಸಿದ್ದಾರೆ. ಆದ್ರೆ ನೀವ್ ಅವ್ರಿಗೆ ಮಜ್ಜಿಗೆ ಕೊಟ್ಟಿದ್ದೇನೋ, ನೋಟಿಸ್ನ ಇಲ್ಲಿಗೆ ಕಳ್ಸಿ ಅಂತ ಹೇಳಿದ್ದೇನೋ, ಅವ್ರನ್ನ ಖುಷಿಯಾಗಿ ಕಳ್ಸಿದ್ದೇನೋ. ಅದಕ್ಕೆ ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಹಾಗಾದ್ರೆ ಅವತ್ತು ನಮ್ಮ ಅಣ್ಣಂದು ನಿಮ್ದು ಜನ್ಮ ಜನ್ಮಾಂತರ ಅನುಬಂಧ ಅಂತ ಹೇಳಿದ್ದೆಲ್ಲ ಸುಳ್ಳ? ಸುಳ್ಳು ಅಂತ ಹೇಳಿದ್ ಯಾರು ಸಂಗೀತ? ಅದು ನಿಜನೇ, ಇದು ನಿಜನೇ, ಎಲ್ಲ ನಿಜಾನೇ. ಇದೇ ನನ್ಗೆ ಅರ್ಥ ಆಗದೆ ಇರೋದಕ್ಕೆ. ಹಾಗಾದ್ರೆ ನಮ್ಮ ಅಣ್ಣನ್ ಬಿಟ್ಟೋಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ರಾ? ಯಾರು ಬಿಟ್ಟು ಹೋಗೋದು? ಅದು ಈ ಜನ್ಮದಲ್ಲ, ಇನ್ ಯಾವ ಜನ್ಮದಲ್ಲೂ ಅದು ಸಾಧ್ಯನೇ ಇಲ್ಲ ಸಂಗೀತ. ಅವ್ರ ಪ್ಲಾನಿಂಗ್ ಅವ್ರಿಗಿದ್ರೆ, ನನ್ ಪ್ಲಾನಿಂಗ್ ನನಗಿದೆ. ಅವ್ರು ನನ್ನ ಓಡಿಸೋದಕ್ಕೆ ಏನ್ ಪ್ರಯತ್ನ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ, ಉಳ್ಕೊಳ್ಳೋದಕ್ಕೆ ಏನ್ ಬೇಕೋ
ಅದನ್ನ ನಾನ್ ಮಾಡ್ತೀನಿ. ಅದ್ಗೆ ನಾನ್ ಮೊದ್ಲೇ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ನೀವ್ ಇನ್ನಷ್ಟು ಕನ್ಫ್ಯೂಸ್ ಮಾಡ್ಬೇಡಿ. ಕನ್ಫ್ಯೂಸ್ ಆಗ್ಬೇಡ ಸಂಗೀತ, ನಾನ್ ನನ್ ಗಂಡನ್ ಬಿಟ್ಕೊಡೋ ಮಾತೇ ಇಲ್ಲ. ಆದ್ರೆ ನನಗ್ ನಿಮ್ಮಿಂದ ಆ ಪ್ರಯತ್ನ ಕಾಣಿಸ್ತಾ ಇಲ್ವಲ್ಲ. ಅದ್ಗೆ ಲಾಯರ್ ಬಂದಿದ್ದು ಆಯ್ತು, ಅಣ್ಣ ಅದಕ್ಕೆ ಸೈನ್ ಮಾಡಿದ್ದು ಆಯ್ತು, ಇವಾಗ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಶುರುವಾಗುತ್ತೆ. ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅನ್ನೋ ತರ ಎಲ್ಲ ಮುಗಿದ್ಮೇಲೆ ತಲೆ ಕೆಡಿಸ್ಕೊಂತೀರಾ? ಡೋಂಟ್ ವರಿ ಸಂಗೀತ, ಅದ್ ಯಾವ್ದು ಕೂಡ ಮುಂದುವರಿಯಲ್ಲ, ಯಾವ ಪ್ರೋಸೆಸ್ ಕೂಡ ಆಗಲ್ಲ. ಯಾಕಂದ್ರೆ ಏನ್ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಪ್ರಿಪೇರ್ ಆಗಿದ್ದೀನಿ. ಹೋಗ್ಲಿ, ಏನ್ ಮಾಡ್ತೀರಾ ಅಂತನಾದ್ರೂ ಹೇಳಿ ಅದ್ಗೆ ಪ್ಲೀಸ್. ಅದನ್ನೆಲ್ಲ ಹೇಳೋದಲ್ಲ, ಮಾಡಿ ತೋರ್ಸೋದು. ಒಂದಂತೂ ಕ್ಲಿಯರ್ ಸಂಗೀತ, ಯಾವ ಲಾಯರ್ನೇ ಕರ್ಸಿದ್ರು ನಾನಂತೂ ಈ ಮನೆನ ನಿಮ್ಮ ಅಣ್ಣನ ಬಿಟ್ಟು ಹೋಗಲ್ಲ. ಅವ್ರು ಏನೇ ಪ್ರಯತ್ನ ಮಾಡಿದ್ರು ಅವ್ರ ಟೈಮು ಮತ್ತೆ ಎಫರ್ಟ್ಸು ಎಲ್ಲ ವ್ಯರ್ಥ. ಅದಕ್ಕೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ ಅಂದ್ಮೇಲೆ ಏನೋ ದೊಡ್ಡದಾಗಿ ಸ್ಕೆಚ್ ಹಾಕಿದ್ದೀರಾ ಅನ್ನಂಗಾಯ್ತು. ಹೌದು ಸಂಗೀತ, ನದಿ ಮೂಲ ಋಷಿ ಮೂಲ ಹೇಗ್ ಕಂಡುಹಿಡಿಯೋದಕ್ಕಾಗಲ್ವೋ ಹಾಗೆ ಈ ಝಾನ್ಸಿ ಪ್ಲಾನ್ ಏನನ್ನೋದನ್ನ ಯಾರ ಕೈಯಲ್ಲೂ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಸಲಿ ಆಟ ಈಗ ಶುರು. ಆಟದಲ್ಲಿ ಅವ್ರದೇ ರೂಲ್ಸ್ ಇರ್ಬೋದು, ಆದ್ರೆ ನಾನು ಆಡೋದಕ್ಕೆ ಶುರು ಮಾಡಿದ್ರೆ ನಂದೇ ರೂಲ್ಸು, ನಂದೇ ಗೇಮ್.